ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಸಮೀಕ್ಷೆಗೆ ಸರ್ಕಾರ ಮುಂದಾಗಿದೆ. ಗ್ಯಾರಂಟಿಗಳ ಬಗ್ಗೆ ಸರ್ಕಾರ ಜಾಗೃತಿಗೆ ಮುಂದಾಗಿದ್ದು, ಈ ಬಗ್ಗೆ ಅಧಿಕಾರಿಗಳಿಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಫಲಾನುಭವಿಗಳಿಂದ ಪ್ರತಿಕ್ರಿಯೆ ಪಡೆಯಲು ಸಮೀಕ್ಷೆ ನಡೆಸಲು ಸೂಚಿಸಲಾಗಿದೆ. ಡಿಸಿಗಳ ಜೊತೆ ನಡೆದ ಸಭೆಯಲ್ಲಿ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಡೆಂಗಿ ಅಬ್ಬರ ಹೆಚ್ಚಾಗಿದ್ರೂ ರಾಜ್ಯ ಸರ್ಕಾರ ಸಮರ್ಪಕ ಕ್ರಮ ಕೈಗೊಂಡಿಲ್ಲ ಅಂತ ಸರ್ಕಾರದ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಸಿಎಂ ಡಿಸಿಎಂ ಫೈಟಿಂಗ್ ಹೆಚ್ಚಾಗಿದೆ. ಮುಡಾ ವಾಲ್ಮೀಕಿ ನಿಗಮದ ಹಗರಣದಿಂದ ಆಡಳಿತದ ಮೇಲೆ ನಿಯಂತ್ರಣ ಕಳೆದುಕೊಂಡಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ತಕ್ಷಣವೇ ಡೆಂಗಿ ಸೋಂಕಿನ ನಿಯಂತ್ರಣಕ್ಕೆ ಕ್ರಮವಾಗಬೇಕು ಅಂತ ಹೇಳಿ ಒಂದು ಕಡೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವ ರೀತಿ ವಾರ್ಪುಟ್ ಮೇಲೆ ಕೆಲಸ ಮಾಡಿದ್ರಿಂದ ಇವತ್ತು ಜಗತ್ತಿನಲ್ಲೇ ಅದರ ಬಗ್ಗೆ ಭಾಳ ದೊಡ್ಡ ಸಮಸ್ಯೆ ಆದಾಗ ಇಲ್ಲಿ ಕೋವಿಡನ್ನು ದೇಶದಿಂದ ಹೊರಗೆ ಹಾಕುವಂಥ ಕೆಲಸ ಮೋದಿಯವರ ನೇತೃತ್ವದಲ್ಲಿ ಆಯಿತು. ಆ ಒಂದು ಸೀರಿಯಸ್ ಗಂಭೀರತೆ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದೇನೆ. ಹೀಗಾಗಿ ಈ ಡೆಂಗಿ ನಿಯಂತ್ರಣ ಮಾಡುವಂಥ ಕೆಲಸ ಫ್ರಮ್ ಬಿಗಿನಿಂಗ್ ಮಾಡಬೇಕಾಗಿತ್ತು. ಹೆಲ್ತ್ ಮಿನಿಸ್ಟ್ರಿ ಎಲ್ಲಿದ್ದಾರೋ, ಎಲ್ಲಿ ಪ್ರವಾಸ ಮಾಡ್ತಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿ ಇದ್ರ ಬಗ್ಗೆ ಏನಾದರೂ ವಿಶೇಷವಾದಂಥ ಸಭೆ ಕರೆದು ಡೈರೆಕ್ಷನ್ ಕೊಟ್ಟು ಸ್ಟ್ರಿಕ್ಟ್ ಆದಂಥ ವಾರ್ನಿಂಗ್ ಮಾಡುವಂಥ ಕೆಲಸ ಅದನ್ನು ಮಾಡ್ತಾಯಿಲ್ಲ. ಹೀಗಾಗಿ ಇದು ತೀವ್ರಗತಿಯಿಂದ ಸ್ಪ್ರೆಡ್ ಆಗ್ತಾಯಿದೆ. ಅದರಿಂದ ನಮ್ಮ ರಾಜ್ಯದ ಜನತೆಯ ಆರೋಗ್ಯ ಹದಗೆಡುವಂಥ ಕೆಲಸವೂ ಆಗ್ತದೆ. ಎಷ್ಟೋ ಕಡೆ ಅದರ ಪರಿಣಾಮ ಗಂಭೀರವಾದಂಥ ಪರಿಣಾಮಗಳು ಈಗಾಗಲೇ ಆಗಿದ್ದು ನಮ್ಗೆ ಇರ್ತದೆ. ಅದಕ್ಕಾಗಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಈಗಲಾದರೂ ಹೆಚ್ಚಾಗಬೇಕು. ತಕ್ಷಣವೇ ಇದ್ರ ಬಗ್ಗೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೇನೆ. ಇಲ್ಲದಿದ್ದರೆ ಇದು ದುಷ್ಪರಿಣಾಮ ರಾಜ್ಯ ಜನತೆ ಮೇಲೆ ಆಗ್ತದೆ. ಯಾಕಂದರೆ ಇವರು ಏನಾಗಿದೆ, CM DCM ಜಗಳಗಳು, ಇನ್ ಫೈಟಿಂಗು, ಆಮೇಲೆ ಮೂಡಾ ಹಗರಣ, ಆಮೇಲೆ ವಾಲ್ಮೀಕಿ ನಿಗಮದ ಹಗರಣ, ಇದೆಲ್ಲದರಿಂದ ಬಹುಶಃ ಮುಖ್ಯಮಂತ್ರಿಗಳು ಆಡಳಿತ ಒಂದು ವ್ಯವಸ್ಥೆಯಲ್ಲಿ ಕಂಟ್ರೋಲ್ನ ಕಳ್ಕೊಂಡು. ಭದ್ರಾ ಜಲಾಶಯದ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ದಾವಣಗೆರೆ ಭಾಗದ ರೈತರು ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಳೆದ 4-5 ದಿನಗಳ ಹಿಂದೆ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಸಾವಿರಾರು ಕ್ಯೂಸೆಕ್ಸ್ ನೀರು ಪೋಲಾಗಿತ್ತು. ಇದರಿಂದ ಅನ್ನದಾತರಿಗೆ ಅನ್ಯಾಯವಾಗಿದೆ ಅಂತ ಆಕ್ರೋಶಗೊಂಡ ರೈತರು ಭದ್ರಾ ಜಲಾಶಯಕ್ಕೆ ಮುತ್ತಿಗೆಯನ್ನ ಹಾಕಿದರು. ಅಧಿಕಾರಿಗಳ ನಿರ್ಲಕ್ಷ್ಯಕನಿಗೆ ಎಲ್ಲಿಯವರೆಗೂ ಹೋರಾಟ? ಪ್ರತಿಭಟನೆಯ ಬಳಿಕ ಮಾತನಾಡಿರುವ ಮಾಜಿ ಸಚಿವ ರೇಣುಕಾಚಾರ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಹೋರಾಟದ ಎಚ್ಚರಿಕೆ ಕೊಟ್ಟ ಬಳಿಕ ರಿವರ್ ಗೇಟ್ ಸರಿಪಡಿಸಿದ್ದಾರೆ. ಆ ಮೂಲಕ ಸಮಸ್ಯೆಗೆ ತಾತ್ಕಾಲಿಕ ತೇಪೆ ಹಾಕಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರ ಡ್ಯಾಂನ ಶಾಶ್ವತ ರಿಪೇರಿ ಮಾಡೋದಕ್ಕೆ ಮುಂದಾಗಬೇಕು. ಸರ್ಕಾರದ ಬಳಿ ಹಣ ಇಲ್ಲವೆಂದ್ರೆ ಹೇಳಿ, ನಾವೇ ರೈತರ ಬಳಿ ಭಿಕ್ಷೆ ಬೇಡಿ ರಿಪೇರಿ ಮಾಡಿಸ್ತೇವೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಎಮರ್ಜೆನ್ಸಿ ಗೇಟ್ ಇದೆ, ಅದು ಕಾಂಕ್ರೀಟ್ ಹಾಕಿಲ್ಲ. ಎಮರ್ಜೆನ್ಸಿ ಗೇಟ್ ಕಾಂಕ್ರೀಟ್ ಹಾಕಬೇಕು. ಮತ್ತು ಏನು ಡ್ಯಾಮು 100 ಅಡಿ ಮೇಲ್ಪಟ್ಟು ಮಾತ್ರ ರಿಪೇರಿ ಮಾಡಿದರೆ, ನೀರಿನ ಒಳಗಡೆ 100 ಅಡಿ ಇನ್ನೂ ಇದೆ, ಅದನ್ನು ರಿಪೇರಿ ಲೀಕೇಜ್, ಅದನ್ನು ರಿಪೇರಿ ಮಾಡೋರು ಯಾರು? ಶಾಶ್ವತವಾಗಿ ಮಾಡ್ಬೇಕು ತಾನೆ. ನೋಡಿ, ಸರ್ಕಾರ ತಕ್ಷಣ DPRಗೆ ಆದೇಶ ಮಾಡೋಕ್ಕೂ ಟೆಂಡರ್ ಕರಿಬೇಕು. ಏನು 100 ಕೋಟಿ ಆಗುತ್ತೋ 150 ಕೋಟಿ ಆಗುತ್ತೋ, ಯಾವುದಕ್ಕೆ 50-60 ಸಾವಿರ ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಎಲ್ಲದರಲ್ಲೂ ಭ್ರಷ್ಟಾಚಾರ ಆಗಿದೆ. ಏನು 100 ಕೋಟಿ ಈ ಸರ್ಕಾರ ಪಾಪರ್ ಆಗಿದೆಯಾ? ಪಾಪರ್ ಸರ್ಕಾರ ತಪ್ಪಾಗಲ್ಲ. 100 ಕೋಟಿ ಕೂಡ ಹಣ ಇಲ್ಲ. ಶಾಶ್ವತವಾಗಿ 100 ಅಡಿ ಒಳಗೆ ಏನು ನೀರು ಕೆಳಗೆ 100 ಅಡಿ ಇದೆ. ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ.